ನಮಸ್ಕಾರ. ಭಾರತದ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಪ್ರಜ್ವಲಿಸುವ ನಕ್ಷತ್ರ, ಕೋಟ್ಯಾಂತರ ಯುವಜನತೆಗೆ ಸ್ಫೂರ್ತಿಯ ಚಿಲುಮೆ ಸ್ವಾಮಿ ವಿವೇಕಾನಂದರ ಜೀವನದ ಬಗ್ಗೆ ಇಂದು ನಾವು ತಿಳಿಯೋಣ. ಒಬ್ಬ ಸಾಮಾನ್ಯ ಹುಡುಗ ನರೇಂದ್ರನಾಥ ದತ್ತ ಇಡೀ ಜಗತ್ತು ಗೌರವಿಸುವ ವಿಶ್ವಗುರುವಾದದ್ದು ಹೇಗೆ? ಬನ್ನಿ, ಅವರ ಈ ಅದ್ಭುತ ಪ್ರಯಾಣವನ್ನು ಒಟ್ಟಿಗೆ ನೋಡೋಣ. ಅಬ್ಬಾ, ಯೋಚನೆ ಮಾಡಿ, ಆ ಮಾತುಗಳು ಕೇವಲ ಭಾಷಣದ ಸಾಲುಗಳಾಗಿರಲಿಲ್ಲ. ಅದು ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದ ಕ್ರಾಂತಿಕಾರಿ ನುಡಿಗಳು. ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತದ ನಿಜವಾದ ಆತ್ಮವನ್ನೇ ಪರಿಚಯ ಮಾಡಿಸಿದ್ದು ಇದೇ ಮಾತುಗಳು. ಹಾಗಾದರೆ ಇಷ್ಟೊಂದು ಪ್ರಭಾವ ಬೀರಿದ ಈ ಶಕ್ತಿಯುತ ಧ್ವನಿಯ ಹಿಂದಿದ್ದ ವ್ಯಕ್ತಿ ಯಾರು? ಅವರ ಬಾಲ್ಯ ಹೇಗಿತ್ತು? ಜಗತ್ತನ್ನ ಬದಲಿಸುವಂಥ ವ್ಯಕ್ತಿತ್ವ ಅವರಲ್ಲಿ ಹೇಗೆ ಬೆಳೆದು ಬಂತು? ಬನ್ನಿ, ಅವರ ಕಥೆಯನ್ನ ಮೊದಲಿನಿಂದ, ಅವರ ಹುಟ್ಟಿನಿಂದಲೇ ತಿಳಿಯೋಣ. ಸರಿ, ನಮ್ಮ ಕಥೆ ಶುರುವಾಗೋದು 1863 ಜಾನವರಿ 12ರಂದು. ಕಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಅನ್ನೋ ಹೆಸರಿನಲ್ಲಿ ಈ ಮಹಾನ್ ಚೇತನ ಹುಟ್ಟುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಅಸಾಮಾನ್ಯ ಧೈರ್ಯ, ಜೊತೆಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಅನ್ನೋ ವಿಪರೀತ ಕುತೂಹಲ. ಜ್ಞಾನದ ಬಗ್ಗೆ ಅವರಿಗೆ ಎಂಥ ಹಸಿವಿತ್ತು ಅಂದ್ರೆ, ಅವರ ಜ್ಞಾನದ ಹಸಿರು, ಆ ಸತ್ಯದ ಹುಡುಕಾಟ ಅವರನ್ನ ಒಂದೇ ಒಂದು ಪ್ರಶ್ನೆ ಕೇಳುವಂತೆ ಮಾಡ್ತಿತ್ತು. ಅವರು ಸಿಕ್ಕ ದೊಡ್ಡ ಆಧ್ಯಾತ್ಮಿಕ ಗುರುಗಳ ಹತ್ತಿರ ಹೋಗಿ ಕೇಳಿದ್ದು ಇದೇ ಪ್ರಶ್ನೆಯನ್ನು: ನೀವು ದೇವರನ್ನು ನೋಡಿದ್ದೀರಾ? ನೋಡಿ, ಈ ಒಂದು ಪ್ರಶ್ನೆಯೇ ಅವರ ಇಡೀ ಜೀವನದ ಹುಡುಕಾಟಕ್ಕೆ ಸಾಕ್ಷಿಯಾಗಿತ್ತು. ಅವರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವ, ಅವರ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡುವ ಘಟನೆ ನಡೆಯಿತು. ಅದು ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ. ಅಲ್ಲಿ ಅವರು ತಮ್ಮ ಗುರು ಶ್ರೀರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾದರು. ಆ ಒಂದೇ ಒಂದು ಕ್ಷಣ ಅವರ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸ್ಬಿಡ್ತು. ತಮ್ಮ ಗುರುವಿನ ಮಾರ್ಗದರ್ಶನದಲ್ಲಿ ನರೇಂದ್ರನಾಥರು ಸನ್ಯಾಸ ಸ್ವೀಕರಿಸಿದರು. ಸನ್ಯಾಸ ಅಂದ್ರೇನು? ಅಂದ್ರೆ ಈ ಲೌಕಿಕ ಪ್ರಪಂಚದ ಎಲ್ಲಾ ಸುಖ, ಸಂಪತ್ತು, ಸಂಬಂಧಗಳನ್ನ ಬಿಟ್ಟು ಆಧ್ಯಾತ್ಮಿಕ ಸತ್ಯವನ್ನ ಹುಡುಕೊಂಡು ಸಂಚಾರಿ ಸನ್ಯಾಸಿಯಾಗಿ ಬದುಕೋದು. ಇದು ಅವರು ಆರಿಸಿಕೊಂಡ ಕಠಿಣವಾದ ದಾರಿ. ಆ ದಾರಿಯಲ್ಲಿ ಅವರು ಇಡೀ ಭಾರತವನ್ನೇ, ಹೆಚ್ಚಾಗಿ ಕಾಲ್ನಡಿಗೆಯಲ್ಲೇ ಸುತ್ತಿದ್ರು. ಈ ಮಹಾನ್ ಯಾತ್ರೆಯಲ್ಲಿ ಅವರು ಕಂಡಿದ್ದೇನೋ? ಜನರ ಕಷ್ಟಗಳು, ಬಡತನ, ಅಜ್ಞಾನ, ಇದೆಲ್ಲ ಕಣ್ಣಾರೆ ಕಂಡಾಗ ಅವರ ಹೃದಯ ಕರಗಿತು. ಅದೇ ಕ್ಷಣದಲ್ಲಿ ಅವರ ಜೀವನಕ್ಕೆ ಒಂದು ಹೊಸ ಗುರಿ ಸಿಕ್ತು. ಅದು ಈ ದೇಶದ ಪುನರುತ್ಥಾನ. ಅವರ ಜೀವನದ ಪ್ರಮುಖ ಘಟ್ಟಗಳನ್ನ ಒಮ್ಮೆ ನೋಡೋಣ. ನೋಡಿ, 1863ರಲ್ಲಿ ಜನನ, 1881ರಲ್ಲಿ ತಮ್ಮ ಗುರುವಿನ ಭೇಟಿ, 1888ರಲ್ಲಿ ಸಂಚಾರಿ ಸನ್ಯಾಸಿಯಾಗಿ ಯಾತ್ರೆ ಶುರು, ಮತ್ತು ಕೊನೆಗೆ 1893ರಲ್ಲಿ ಅಮೆರಿಕಾಗೆ ಪ್ರಯಾಣ. ಇದು ಅವರ ಜೀವನದ ಒಂದು ಸಂಪೂರ್ಣ ಹೊಸ ಅಧ್ಯಾಯದ ಆರಂಭ. 1893 ಈ ವರ್ಷವನ್ನ ನೆನ್ಪಿಟ್ಕೊಡಿ. ಯಾಕಂದ್ರೆ ಇದು ಕೇವಲ ಒಂದು ವರ್ಷವಲ್ಲ, ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಮಹತ್ವದ ಘಟ್ಟ. ಇದೇ ವರ್ಷ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ನಲ್ಲಿ ಅವರು ಇಡೀ ಜಗತ್ತನ್ನೇ ಉದ್ದೇಶಿಸಿ ಮಾತನಾಡಿದ್ರು. ಮತ್ತೆ ಅದೇ ಮಾತುಗಳು: ಅಮೆರಿಕಾದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ. ಈ ಸರಳವಾದ ಆದರೆ ಆತ್ಮೀಯವಾದ ಮಾತುಗಳನ್ನು ಕೇಳಿದ ತಕ್ಷಣ ಇಡೀ ಸಭಾಂಗಣ ಎದ್ದು ನಿಂತು ನಿರಂತರವಾಗಿ ಚಪ್ಪಾಳೆ ತಟ್ಟಿತು. ಅವರ ಆ ಭಾಷಣ ವೇದಾಂತದ ಅತ್ಯಂತ ಆಳವಾದ ತತ್ವಗಳನ್ನ, ಅಂದ್ರೆ ಪ್ರತಿಯೊಂದು ಜೀವದಲ್ಲೂ ದೈವತ್ವ ಇದೆ, ನಾವೆಲ್ಲರೂ ಒಂದೇ ಅನ್ನೋ ಸತ್ಯವನ್ನ ಇಡೀ ಜಗತ್ತಿಗೆ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿತು. ಜಗತ್ತನ್ನೇ ಗೆದ್ದು ಭಾರತಕ್ಕೆ ವಾಪಸ್ ಬಂದ್ಮೇಲೆ ಅವರು ತಮ್ಮ ಕನಸಿಗೆ ಒಂದು ಸಾಂಸ್ಥಿಕ ರೂಪ ಕೊಟ್ಟರು. 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಯಿತು. ಇದು ಸುಮ್ಮನೆ ಒಂದು ಸಂಸ್ಥೆ ಆಗಿರಲಿಲ್ಲ, ಬದಲಿಗೆ ಸೇವೆಯ ಮೂಲಕವೇ ದೇವರನ್ನು ಕಾಣಬಹುದು ಅನ್ನೋ ಒಂದು ಕ್ರಾಂತಿಕಾರಿ ವಿಚಾರದ ಮೂರ್ತ ರೂಪವಾಗಿತ್ತು. ಈ ಮಿಷನ್ನ ಮೂಲಮಂತ್ರ ಏನಾಗಿತ್ತು ಗೊತ್ತಾ? ಸೇವೆಯೇ ಧರ್ಮ. ಅಂದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು, ಬಡವರಿಗೆ, ನಿರ್ಗತಿಕರಿಗೆ ಆರೋಗ್ಯ ಸೇವೆ ಸಿಗ್ಬೇಕು, ಮತ್ತು ಇಂತಹ ನಿಸ್ವಾರ್ಥ ಸೇವೆಯ ಮೂಲಕವೇ ಆಧ್ಯಾತ್ಮಿಕ ಜಾಗೃತಿಯನ್ನು ಹೊಂದಬೇಕು. ಅವರ ಈ ನಂಬಿಕೆ ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿ ತೋರಿಸ್ತಾ ಇದೆ. ಆದರೆ ಈ ಜ್ವಲಂತ ಜ್ಯೋತಿ ಹೆಚ್ಚು ಕಾಲ ನಮ್ಮೊಂದಿಗೆ ಇರಲಿಲ್ಲ. ಕೇವಲ 39ನೇ ವಯಸ್ಸಿನಲ್ಲಿ ಅವರು ಮಹಾಸಮಾಧಿಯಾದರು. ಹೌದು, ಅವರ ಜೀವನ ಚಿಕ್ಕದಿರ್ಬೋದು, ಆದರೆ ಅವರು ಬಿಟ್ಟೋದ ವಿಚಾರಗಳು, ಅವರ ಆದರ್ಶಗಳು, ಅವು ಚಿರಂತನ, ಶಾಶ್ವತ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಅವರ ಅತ್ಯಂತ ಪ್ರಸಿದ್ಧವಾದ ಮಾತು. ನಿಜ ಹೇಳಬೇಕೆಂದ್ರೆ ಇದು ಕೇವಲ ಒಂದು ವಾಕ್ಯವಲ್ಲ, ಇದೊಂದು ಮಹಾಮಂತ್ರ. ನಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುವ, ನಿರಂತರವಾಗಿ ಶ್ರಮಪಡುವಂತೆ ಪ್ರೇರೇಪಿಸುವ ಒಂದು ಶಕ್ತಿ. ಇವತ್ತಿಗೂ ಈ ಮಾತುಗಳು ನಮ್ಮೆಲ್ಲರಲ್ಲೂ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ತುಂಬುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ:
ಸ್ವಾಮಿ ವಿವೇಕಾನಂದರು ಹೇಳಿದ ಆತ್ಮವಿಶ್ವಾಸ, ನಿಸ್ವಾರ್ಥ ಸೇವೆ ಮತ್ತು ವಿಶ್ವಭ್ರಾತೃತ್ವದ ಮಾತುಗಳು ಇಂದಿನ ಜಗತ್ತಿಗೆ ಎಷ್ಟೊಂದು ಪ್ರಸ್ತುತ ಅಲ್ವಾ? 100 ವರ್ಷಗಳ ಹಿಂದೆ ಅವರು ಕೊಟ್ಟ ಸಂದೇಶ ಇವತ್ತಿನ ನಮ್ಮ ಸವಾಲುಗಳಿಗೆ ಹೇಗೆ ಉತ್ತರ ಕೊಡಬಹುದು, ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕು.